ಕೊಪ್ಪಳದ ಬಸ್ ನಿಲ್ದಾಣದ ಬಳಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. 4 ಅಂಗಡಿಗಳಿಗೆ ಬೆಂಕಿ ಹೊತ್ತಿಕೊಂಡಿರುವಂತಹ ಘಟನೆ ಆಗಿದೆ. ಕೊಪ್ಪಳದ ಬಸ್ ನಿಲ್ದಾಣದ ಬಳಿ ಆಗಿರೋದು 4-5 ಅಂಗಡಿಗಳಿಗೆ ಬೆಂಕಿ ಹೊತ್ಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಹೊತ್ಕೊಂಡಿರೋದು ಅಂತ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇದೆ ಮಾಹಿತಿ. ಹಾರ್ಡ್ವೇರ್ ಶಾಪ್ ನಲ್ಲಿ ಮೊದಲು ಹೊತ್ತಿಕೊಂಡಿದ್ದ ಬೆಂಕಿ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಹೋಗಿದ್ದಾರೆ. ಬೆಂಕಿ ನಂದಿಸೋಕೆ ಈಗ ರಸಾಸವನ್ನ ಪಡುತ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಆಗಿರುವಂತಹ ಅನಾಹುತ ಇದು. ಕೊಪ್ಪಳದಲ್ಲಿ ಆಗಿರುವಂತಹ ಅನಾಹುತ ಕೊಪ್ಪಳದ ಬಸ್ ನಿಲ್ದಾಣದ ಬಳಿ ಆಗಿರುವಂತಹ ಅವಘಡ. ಅಲ್ಲಿ ನೋಡ್ತಾ ಇದ್ರ ದೃಶ್ಯಾವಳಿಗಳು ಯಾವ ಮಟ್ಟಕ್ಕಿದೆ ಅಂತ ಹೇಳಿ. ಕೊಪ್ಪಳ ನಗರದ ರಾಯಲ್ ಪೇಂಟ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದು. ಸುತ್ತಮುತ್ತಲಿನ ಅಂಗಡಿಗಳಲ್ಲಿನ ವಸ್ತುಗಳನ್ನ ಸಿಬ್ಬಂದಿಗಳು ಖಾಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದರಿಂದ ಮತ್ತೊಂದು ಅಂಗಡಿಗಳಿಗೆ ಬೆಂಕಿ ವ್ಯಾಪಿಸ್ತಾ ಹೋಗ್ತಾ ಇದೆ. ಅದು ಅಟ್ಯಾಚ್ಡ್ ಇರುವಂತ ಅಂಗಡಿಗಳಿದ್ರೆ ಹಾಗೇ ಇರುತ್ತೆ. ಮತ್ತೊಂದು ಅಂಗಡಿಯಲ್ಲಿ ಸ್ಫೋಟಗೊಳ್ತಾ ಇದ್ದಾವೆ ವಸ್ತುಗಳು. ಏನೇನು ಇಟ್ಟಿದ್ದಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ಫೋಟಗೊಳ್ತಾ ಇದೆ. ಸಾರ್ವಜನಿಕರು ಮತ್ತೆ ವ್ಯಾಪಾರಸ್ಥರೆಲ್ಲ ಭಯಭೀತರಾಗಿದ್ದಾರೆ. ಕಾರಣ ಅಲ್ಲಿ ಸಾಲು ಸಾಲು ಅಂಗಡಿಗಳು ಒಂದರ ನಂತರ ಒಂದರಿದೆ. ಹಾಗಾಗಿ ಪಕ್ಕದಲ್ಲಿರುವಂಥ ಅಂಗಡಿಗಳ ವಸ್ತುಗಳನ್ನೆಲ್ಲ ಖಾಲಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಕಿ ಮಾತ್ರ ತಹಬದಿಗೆ ಬರ್ತಾನೆ ಇಲ್ಲ, ಅದನ್ನು ಆರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಧ್ಯನೇ ಆಗ್ತಾ ಇಲ್ಲ ಅದು. ಇನ್ನೊಂದು ಕಡೆಗೆ ಜನರನ್ನು ನಿಯಂತ್ರಿಸೋಕ್ಕೂ ಕೂಡ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಸಾವಿರಾರು ಜನ ಅಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಕೊಪ್ಪಳದ ಬಸ್ ನಿಲ್ದಾಣದ ಬಳಿ ಆಗಿರುವಂಥ ಅಗ್ನಿ ಅವಘಡ ಒಂದು ಪೇಂಟ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಪೇಂಟ್ ಅಂಗಡಿ ಅಂತಂದರೆ ಅದು ಸಹಜವಾಗಿಯೇ ಹೆಚ್ಚಿನ ರೀತಿಯಾದಂಥ ಕೆಮಿಕಲ್ ಇರೋದ್ರಿಂದ ಬೇಗ ಆವರಿಸಿಕೊಳ್ಳುತ್ತೆ. ನನ್ನ ಸಹೋದ್ಯೋಗಿ ಮುಖಣ್ಣ ಕತ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾರೆ. ಮುಖಣ್ಣ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ. ಒಂದಾದ ನಂತರ ಒಂದು ಅಂಗಡಿಗಳು ಅಲ್ಲಿ ನಾನು ನೋಡಿದ್ದೀನಿ. ಅಲ್ಲಿ ಹಾರ್ಡ್ವೇರ್ ಅಂಗಡಿಗಳು, ಹೋಟೆಲು, ಬೇಕರಿ ಈ ತರದ ಅಂಗಡಿಗಳಿದಾವೆ. ಈ ಬೆಂಕಿ ಕಾಣಿಸ್ಕೊಂಡಿರೋದು ಪೇಂಟ್ ಅಂಗಡಿಯಲ್ಲಿ. ಪಕ್ಕದ ಅಂಗಡಿಗಳಲ್ಲಿ ಹೇಗೆ ಹೋಗ್ತಾ ಇದೆ ಇದು? ಯಾವ ರೀತಿಯಾಗಿ ಹಬ್ತಾ ಇದೆ ಅಂತ? ಎಷ್ಟು ಅಂಗಡಿಗಳಿದಾವಲ್ಲಿ ಒಟ್ಟು? ಹೌದು ಅರುಣ್ ಬಡಿಗೇರ್. ಈಗ ಯಾಕಂದ್ರೆ ಕೊಪ್ಪಳ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಮುಂದೆ ಭಾಗದಲ್ಲಿ ಹಾರ್ಡ್ವೇರ್ ಗೆ ಮೊದಲು ಬೆಂಕಿ ಕಾಣಿಸ್ಕೊಂಡಿದೆ. ನಂತರ ಅಂದ್ರೆ ಪಕ್ಕದಲ್ಲಿರುವಂತಹ ಕಿರಣಿ ಅಂಗಡಿ ಆಗಿರ್ಬೋದು, ಗ್ಲಾಸ್ ಅಂಗಡಿ ಆಗಿರ್ಬೋದು, ಮತ್ತು ಬ್ಯಾಟರಿ ಅಂಗಡಿ, ಹೀಗೆ ಸೇರಿದಂತೆ 5ಕ್ಕೂ ಹೆಚ್ಚು ಅಂಗಡಿಗಳಿಗೆ ಈಗಾಗಲೇ ಬೆಂಕಿ ಹಚ್ಚಿದೆ ಅಂತ ಹೇಳ್ಬೇಕು. ಈಗಾಗಲೇ 3ಕ್ಕೂ ಹೆಚ್ಚು ಅಗ್ನಿಶಾಮಕ ಇಲಾಖೆ ವಾಹನಗಳು ಬಂದು ಅಗ್ನಿ ನಂದಿಸುವಂತ ಕೆಲಸ ಮಾಡ್ತವೆ. ಆದ್ರೂ ಸಹ ತಬದಿಗೆ ಬರ್ತಾ ಇಲ್ಲ. ಸಾಕಷ್ಟು ಜನರು ಈಗಾಗಲೇ ಸೇರಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ಏನಂದ್ರೆ ಏಕಾಏಕಿ ಬೆಂಕಿ ಹಚ್ಚಿರೋದ್ರಿಂದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಏನೋ ಇದಂದ್ರೆ ಗ್ಯಾಸ್ ಬ್ಲಾಸ್ಟ್ ಆಗಿದೆ ಅನ್ನೋಂಥ ಸಾಕಷ್ಟು ಸಮಸ್ಯೆ ಏನಾಗ್ತಿದೆ ಅನ್ನೋದು ಕರೆಕ್ಟ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 4-5 ಅಂಗಡಿಗಳಿಗಾಗಲೇ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈಗಾಗಲೇ ಸಾಕಷ್ಟು ಪೊಲೀಸರು ಸಹ ಹರಸಾಹಸ ಪಡ್ತಾರೆ ಅಂತಾನೆ ಹೇಳ್ಬೋದು ಅರುಣ್ ಬಡಿಗೇರ್. ಓಕೆ ಮುಖಂಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಲೇಟ್ ಆಗಲ್ರಿ ಅದು.